ಹಾಂ, ಈಗಾಗಲೇ ಎಲ್ಲ ಸೂಕ್ತವಾದಂಥ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೇವೆ. ಇದೊಂದು ಇಂಪಾರ್ಟೆಂಟ್. ಒಂದು ನಿಮಿಷ ಕೂತ್ಕೊಳ್ಳಿ. ಮಂಗಳೂರಿನಲ್ಲಿ ನಡೆದಂಥ ಘಟನೆ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಜಿಲ್ಲಾ ಸಚಿವರು ಮಾನ್ಯ ದಿನೇಶ್ ಗುಂಡೂರಾಯರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ನಡೆದಂಥ ಕೊಲೆ ಬಗ್ಗೆ ಕೂಡ ನಾನೇ ಖುದ್ದಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಆ್ಯಂಟಿ ಕಮ್ಯುನಲ್ ಫೋರ್ಸ್, ಯಾವ ರೀತಿ ಆ್ಯಂಟಿ ನಕ್ಸಲೈಟ್ ಫೋರ್ಸನ್ನು ನಾವು ರಾಜ್ಯದಲ್ಲಿ ಮಾಡಿದ್ದೋ ಅದೇ ರೀತಿಯಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಸರ್ಕಾರ ಮಾಡುತ್ತೆ ಅಂತೇಳಿ ಘೋಷಣೆ ಮಾಡಿ ಬಂದಿದೆ. ಈಗ ಅದಕ್ಕೆ ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದೇವೆ. ತಯಾರಿ ನಡೆದಿದೆ. ಯಾಕೆಂದರೆ ಅವರಿಗೆ ಒಂದಿಷ್ಟು ಅವರಿಗೆ ಬೇರೆ ಯೂನಿಫಾರ್ಮ್ ಕೊಡಬೇಕು, ಅವರಿಗೆ ಬೇರೆ ಪವರ್ಸ್ ಕೊಡಬೇಕು, ಅವರಿಗೆ ಬೇರೆ ರೀತಿಯಲ್ಲಿ ವಾಹನಗಳು ಮತ್ತೊಂದು ಎಲ್ಲ ಕೊಡಬೇಕು. ಅದನ್ನು ಈ ತಿಂಗಳ ಬಹುಶಃ 1 ವಾರ 10 ದಿವಸದ ಒಳಗಾಗಿ ನಾವು ಅವರನ್ನು ಫಾರ್ಮೇಷನ್ ಮಾಡಿ ಸ್ಟ್ರಕ್ಚರ್ ಮಾಡಿ ಅವ್ರನ್ನ ಆ 3 ಜಿಲ್ಲೆಗೆ ಕಳಿಸ್ಕೊಡ್ತೀವಿ. ಆ ಫೋರ್ಸು ಅವ್ರಿಗೇನು ನಾವು ಗೈಡ್ಲೈನ್ಸ್ ಕೊಟ್ಟಿರ್ತೀವಿ, ತೀರ್ಮಾನಗಳು ಕೊಟ್ಟಿರ್ತೀವಿ, ಆ ಪ್ರಕಾರ ಕೆಲಸ ಮಾಡ್ತಾರೆ. ಇದನ್ನು ನಾವು ಆ್ಯಂಟಿ ನಕ್ಸಲ್ಸ್ ಮಾದರಿಯಲ್ಲೇ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡಿದ್ದೀವಿ. ಆಗಲೇ ಸರ್ಕಾರಿ ಆದೇಶ ಬಂದಿದೆ. ಅದನ್ನು ನಾವು ಎನ್ಫೋರ್ಸ್ಮೆಂಟ್ ಕಳಿಸ್ತೇವೆ. ಎಷ್ಟು ಸಿಬ್ಬಂದಿ ಇರ್ತಾರೆ? ಸುಮಾರು 300 ಜನ ಈಗಾಗಲೇ ಡ್ರಾಫ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬರು DIG ಇರ್ತಾರೆ, ಒಬ್ಬರು SP ಇರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳು, DYSPಗಳು ಮತ್ತು ಸಿಬ್ಬಂದಿಗಳು. ಅವ್ರನ್ನೆಲ್ಲ ಇಷ್ಟಿಷ್ಟು ಜನ ಇರಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಅದನ್ನೆಲ್ಲ ಎಲ್ಲೆಲ್ಲಿಂದ ಡ್ರಾ ಮಾಡಬೇಕು ಅಂತೇಳಿ ಅದನ್ನೆಲ್ಲ, ಏಕೆಂದರೆ ಇದು ಸ್ಪೆಷಲಿಸ್ಟ್ ಫೋರ್ಸು, ಅದಕ್ಕೆ ಸ್ವಲ್ಪ ಅವರಿಗೆ ಟ್ರೈನಿಂಗು ಬೇಕಾಗ್ತದೆ. ಅದನ್ನು ಅಲ್ಲಿ ನಮ್ಮ ANF ಸೆಂಟ್ರ್ ಏನಿದೆ ಕಾರ್ಕಳದಲ್ಲಿ, ಅಲ್ಲೇ ಅವರಿಗೆ ಟ್ರೈನಿಂಗು ಕೊಡ್ತೀವಿ. ನಾವು ಯಾರನ್ನೂ ಟಾರ್ಗೆಟ್ ಮಾಡಲ್ಲ. ಯಾವನು ಕಾನೂನು ವಿರುದ್ಧ ಹೋಗ್ತಾನೆ ಅವನ ಮೇಲೆ ಕ್ರಮ ತೊಗೊತೀವಿ. ನಾವು ಯಾವ ಮುಲಾಜೆ ಇಲ್ಲ. ನಾವು ನೋಡ್ರಿ, ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಹೋಗ್ತೀವಿ. ಅವ್ರು ಯಾರನ್ನಾಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ನಾವು ಯಾವ ಮುಲಾಜಿಲ್ಲ. ಕಾನೂನು ವಿರುದ್ಧ ಇಲ್ಲಾಂದರೆ ನಿಮ್ಗೆ ಯಾಕೆ? ಕಾನೂನಿಗೆ ವಿರುದ್ಧ ಹೋದರೆ ಮಾತ್ರ ಇದನ್ನು ನಾವು ಎನ್ಫೋರ್ಸ್ ಮಾಡ್ತೀವಿ. ಬಿಟ್ಟರೆ ನಾರ್ಮಲ್ ಆಗಿ ಜನ ಇರೋರು ಇರ್ತಾರಪ್ಪ. ನೋಡಿ, ನಾವು ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದರಿಂದ ಈಗ ನಾವು ಜನಸಮುದಾಯಕ್ಕೆ, ಮಂಗಳೂರಿನ ಜನತೆಗೆ ಮನವಿ ಮಾಡ್ತೀನಿ ನಾನು. ಮಂಗಳೂರು ಮತ್ತು ಉಡುಪಿ ಆ ಕೋಸ್ಟಲ್ ಏನಿದೆ, ಆ ಜನ ಭಾಳ ಬುದ್ಧಿವಂತರಿದ್ದಾರೆ. ಅವರೆಲ್ಲರೂ ಸಹಕರಿಸಿದರೆ ಇದು ನಿಂತೋಗುತ್ತೆ. ಅದರಿಂದ ಕೋಮು ಸೌಹಾರ್ದತೆ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ, ಇಡೀ ರಾಜ್ಯದಲ್ಲಿ ಬಂದಾಗ ಇವ್ಯಾವ ಘಟನೆಗಳು ಆಗಲ್ಲ. ನೋಡಿ, ಇಡೀ ಲಾ ಆ್ಯಂಡ್ ಆರ್ಡ್ರು ನಾವು ಒಂದು ಸ್ಪೆಷಲೈಸ್ಡು ದೃಷ್ಟಿಯಿಂದ ನೋಡ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಅದನ್ನು ನಾನು ಹೇಳಿರೋದಲ್ಲ, ಹೈದರಾಬಾದಿನ ವಿಶ್ವವಿದ್ಯಾನಿಲಯದವರು ಸ್ಟಡಿ ಮಾಡಿ ಬೇರೆ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿ ಕರ್ನಾಟಕ ಇಸ್ ದಿ ಸೇಫೆಸ್ಟ್ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿದರೆ ತಪ್ಪಾಗುತ್ತೆ. ಒಬ್ಬ ಗೃಹ ಸಚಿವನಾಗಿ ನಾನೇ ಹೇಳ್ಕೊಳ್ಳೋದಲ್ಲ, ನಿಜ. ಇಲ್ಲಿ ಅಲ್ಲಿ ಮರ್ಡರ್ ಆಗಿದೆ. ಅದನ್ನು ನಾವು ಕಾನೂನು ಪ್ರಕಾರ 99% ಆಫ್ ದಿ ಮರ್ಡರ್ಸ್ ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿದಾಕಿದ್ವಿ. 99%. ನಾವು ಯಾವ ಮುಲಾಜ್ ಯಾರನ್ನೂ ಬಿಟ್ಟಿಲ್ಲ. ಏನೋ ಬಿಟ್ಬಿಟ್ಟಿದ್ದಾರೆ, ಅವ್ರು ಹಿಡದೇ ಇಲ್ಲ ಅಂತ ಅದಲ್ಲ. 99% ಮರ್ಡರರ್ಸ್ನ ಇವತ್ತು ನಮ್ಮಲ್ಲಿ ಹಿಡಿದಾಕಿದ್ದೀವಿ. ಅದರಿಂದ ಇದು ಆದಾಗ ತಕ್ಷಣ ಆಗಬಾರ್ದು, ಯಾವ ಕಾರಣಕ್ಕೂ ಆಗಬಾರ್ದು.
ಆದರೆ ಈ ಘಟನೆಗಳು ನಡೆದೋದಾದ್ಮೇಲೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ಮುಲಾಜಿಲ್ಲದೆ ತಗೊಳ್ತೀವಿ. ಅಪರಾಧಗಳು ಜಾಸ್ತಿ ಆಗ್ತಾ ಇದೆ, ಇಲಾಖೆ ಸುಧಾರಣೆಗಳಿಗೆ ಏನಾದರೂ ಕ್ರಮ? ಅಲ್ಲ, ಅಪರಾಧ ಅದನ್ನೇ ಹೇಳಿದ್ದು. ಡೇಟಾ ನಿಮಗೆ ಕೊಡ್ತೀನಿ, ಬೇಕಾದ್ರೆ ಇನ್ನೊಂದು ದಿನ ಅದಕ್ಕೆ ಬೇಕಾದ್ರೆ ಇಟ್ಕೊಳ್ಳೋಣ. ಕಳೆದ ವರ್ಷದ ಡೇಟಾ ನೋಡಿದ್ರೆ ಮರ್ಡರ್ಸು ಕಡಿಮೆ ಆಗಿದೆ, ಕಳೆದ ವರ್ಷದ ಕ್ರೈಮ್ ರೇಟ್ ನೋಡಿದ್ರೆ ಕಡಿಮೆ ಆಗಿದೆ, ಜಾಸ್ತಿ ಆಗಿಲ್ಲ. ಆದರೆ ಇಲ್ಲ, ಕಡಿಮೆ ಆಗಿದೆ. ಸ್ಟೈಲ್ ನಾನೇನು ಮಾಡಲಿ, ಅವ್ರು ನಾನಾ ಟ್ರೈನಿಂಗ್ ಬೇಕಾದಷ್ಟು ಮಾಡಿದೀವಿ ರೀ. ಅದನ್ನೇ ಇನ್ನೊಂದು ದಿನ ಬೇಕಾದ್ರೆ ಹೇಳ್ತೀನಿ. ಸೋ ಮಚ್ ಆಫ್ ನ್ಯೂ ಥಿಂಗ್ಸ್ ಅವೆಲ್ಲ ಮಾಡಿದ್ದೀವಿ. ಈಗ ನಿಮಗೆ ಸೈಬರ್ ಅಪರಾಧ ಜಾಸ್ತಿ ಆಗ್ತಾ ಇತ್ತು ಅಂತೇಳಿ ನಮಗೆ ಭಾಳ ಆತಂಕ ಇತ್ತು. ಕಳೆದ ವರ್ಷದಿಂದ ನಾವು ಅದಕ್ಕೆ ಫೋಕಸ್ ಮಾಡಿ ಇವತ್ತು ಸೈಬರ್ ಅಪರಾಧಗಳು ಕಮ್ಮಿ ಆಗಿದೆ. ನಾವು ಕಾನೂನು ಸುವ್ಯವಸ್ಥೆ ಸ್ವಾಭಾವಿಕವಾಗಿ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾನು ಡೇಟಾ ಕೊಡ್ತೀನಿ ನಿಮಗೆ, ನಾನು ಅನಲೈಸ್ ಮಾಡಿಲ್ಲ, ಬೇರೆ ಯಾರೋ ಒಂದು ಥರ್ಡ್ ಪಾರ್ಟಿ ಅವರು ಮಾಡಿದ್ದಾರೆ. ಹಾಗಿರುವಾಗ ಕಾನೂನು ಸುವ್ಯವಸ್ಥೆ ನಾವು ಹೆಚ್ಚು ಒತ್ತನ್ನು ಕೊಡ್ತೇವೆ. ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟ್ ಕೌಚಿಂಗ್ ಅನ್ನೋದು ಇರುವಂತದ್ದು. ಏನದು? ಮಹಿಳಾ ನಟಿಯರ ಮೇಲೆ ಕಾಸ್ಟ್ ಕೌಚಿಂಗ್ ನಂಗೆ ಗೊತ್ತಿಲ್ಲಪ್ಪ. ಇವತ್ತು ನಮ್ಮಲ್ಲಿ ನಾನು ಏನು ಅಂತಂದ್ರೆ ಇದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ತೀರಾ, ಹೇಗೆ ಸರ್? ನಮ್ಗೆ ಗೊತ್ತಿಲ್ಲ ಅಲ್ಲ. ಯಾರ ನೋಡ್ರಿ, ಪೊಲೀಸ್ನವ್ರು ಯಾವಾಗ ಪಿಕ್ಚರಿಗೆ ಬರ್ತಾರೆ ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟಾಗ ಕೊಡಿ ಕಂಪ್ಲೇಂಟ್. ನೀವು ಅದಿದ್ರೆ ಅಂಥದ್ದೇನಾದ್ರೂ ಏನೇನೋ ಕೇಳ್ಬೇಡ್ರಿ. ಕಮಲ್ ಹಾಸನ್ ವಿವಾದ ಇದೆಯಲ್ಲ, 5ನೇ ತಾರೀಕು ಸಿನಿಮಾ ಬಿಡುಗಡೆ ಇದೆ. ನಂಗೆ ಗೊತ್ತಿಲ್ಲ, ಅದೆಲ್ಲ ಉತ್ತರ. ಏನಪ್ಪ ಅದೇ ಇದೆಲ್ಲ ಬಗೆಹರಿಸ್ಬೇಕಲ್ಲ. ಇದೆಲ್ಲ ಬಗೆಹರಿಸಿದ ಮೇಲೆ ಆಮೇಲೆ ಯಾರಿಗೆ ಅವಶ್ಯಕತೆ ಬಿದ್ದರೆ ಮತ್ತೆ ಅಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ. ಹಳೆ ಕಂಪನಿ ಹಾಕಿ ಹಳೆ ಐಟಮ್ ಹಾಕಿ ಮತ್ತೆ ರಿಪೇರಿ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ. ನೀವೆಲ್ಲ ಬರ್ತೀರಾ ಅಂತ ನಿಮ್ಮ ರಕ್ಷಣೆಗೋಸ್ಕರ ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.